ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಎಲ್ಲೋ ಬೋರ್ಡ್ ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ಗಿರಿನಗರದಲ್ಲಿರುವಂತಹ ಲಕ್ಷ್ಮಿ ಎಂಟರ್ಪ್ರೈಸಸ್ಗೆ ಬಂದಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ. ಇಲ್ಲಿ ತುಂಬಾ ಒಳ್ಳೆ ಇಮ್ಮೆನ್ಸಿವ್ ರೆಸ್ಪಾನ್ಸ್ ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬ ಜನ ಬಂದು ತೊಗೊಂಡೋಗಿದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ಲೋ ಬಜೆಟ್ ಕಾರ್ಸ್ ಇತ್ತು, ಆಲ್ಮೋಸ್ಟ್ ಎಲ್ಲ ಕೂಡ ರೇಟ್ಸು ಸ್ವಿಫ್ಟ್ ಡಿಸೈರ್ ಈ ಥರ ಕಾರ್ಸ್ಗಳಿತ್ತು. ಆ್ಯಂಡ್ ಇಲ್ಲಿ ಎಸ್ಪೆಷಲಿ ನಿಮಗೆ ಲೋ ಬಜೆಟ್ ಕಾರ್ಸ್ಗಳೇ ಸಿಗೋದು. ಆ್ಯಂಡ್ ಇವತ್ತಿನ ಸ್ಟಾಕಲ್ಲಿ ಇಂಡಿಕಾ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಯಾವ ಥರ ಇತ್ತು ಅಂತ ಹೇಳಿ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಮಾಹಿತಿ ತಗೊಳ್ಳೋಣ. ಸರ್ ನಮಸ್ಕಾರ. ಸರ್ ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಯಾವ ಥರ ಇತ್ತು? ತುಂಬ ಚೆನ್ನಾಗಿತ್ತು ಸರ್. ಯೂಟ್ಯೂಬಲ್ಲಿ ನೋಡಿದ್ರಲ್ಲ, ತುಂಬ ಜನ ಬಂದು ಗಾಡಿ ತೊಗೊಂಡು ಹೋಗಿದ್ದಾರೆ. ಒಂದು ಟ್ರಯಲ್ಲು ನೋಡಿಕೊಂಡು ಬರ್ತೀವಿ ಅಂತ ಹೋಗಿದ್ರು ಇದ್ದಾರೆ. ಬಂದು ತುಂಬ ಜನ ಗಾಡಿಯನ್ನು ತೊಗೊಂಡು ಹೋಗಿದ್ದಾರೆ. ಓಕೆ ಓಕೆ, ತುಂಬ ಹ್ಯಾಪಿಯಾಗಿ. ನಮ್ಮಲ್ಲಿ ಲೋ ಮಾಡ್ಲಿಂದ ಹಿಡಿದು ಹೈ ಮಾಡೋ ತನಕ ಎಲ್ಲ ಗಾಡಿಗಳು ಆಲ್ರೆಡಿ ಸ್ಟಾಕ್ ಇದೆ ಸರ್. ಓಕೆ, ಅವ್ರು ಇಲ್ಲ ಅಂತ ಹೋಗುತ್ತೆ ಯಾವುದೂ ಇಲ್ಲ. ಆಮೇಲೆ ನಾವು ಈ ಆಕ್ಸಿಡೆಂಟ್ ವೆಹಿಕಲ್ ಎಲ್ಲ ತರಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನೀವು ಮಾರೋದು ಯಾವುದು ಆಕ್ಸಿಡೆಂಟ್ ಆಗಿರೋ ಗಾಡಿ ನಾವು ತರೋದೇ ಇಲ್ಲ, ನಾವು ಮಾರೋದು ಇಲ್ಲ. ಓಕೆ ಓಕೆ, ಆ ಥರ ನಮ್ಮಲ್ಲಿ ಇರೋದೆಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಗಳೇ. ಅದಕ್ಕೋಸ್ಕರ ಬರೋರೆಲ್ಲ ಆಲ್ಮೋಸ್ಟ್ ಗಾಡಿ ತೊಗೊಂಡು ಹೋಗ್ತಾರೆ ಸರ್. ಇವತ್ತಿನವರೆಗೂ ಒಂದು 20-25 ಜನ ಬಂದರೆ ಅದೊಂದು ಒಬ್ಬರು ಇಬ್ಬರು ಅಷ್ಟೇ ಬೇಡ ಅಂತ ಹೋಗೋದು. ಇನ್ನೆಲ್ಲರೂ ಗಾಡಿ ಪರ್ಚೇಸ್ ಮಾಡ್ತಾರೆ. ಬಂದವರೆಲ್ಲ 99% ಗಾಡಿ ತಗೊಂಡೇ ತಗೋತಾರೆ. ಆಮೇಲೆ ಯೂಟ್ಯೂಬಲ್ಲಿ ನೀವು ಲಾಸ್ಟ್ ಟೈಮ್ ಮಾಡಿದಾಗಿಂದ ಸುಮಾರು ಜನ ಯೂಟ್ಯೂಬ್ ಕಸ್ಟಮರ್ಸ್ ತುಂಬ ಜನ ಬಂದಿದ್ದಾರೆ. ಬಂದು ಗಾಡಿನ ತುಂಬ ಜನ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಇವನ್ ನಾನು ಕೂಡ ತುಂಬ ಸಲ ಅಪ್ರೋಚ್ ಮಾಡ್ತಿದ್ದೆ. ಒಂದು ವಿಡಿಯೋ ಮಾಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು 2 ವೀಕ್ಸಲ್ಲಿ ಮಾಡೋಣ ಮತ್ತೆ ವಿಡಿಯೋ ಅಂತ ಹೇಳಿ. ಎವ್ರಿ ಟೈಮ್ ಓಕೆ ಅಂತ ಹೇಳ್ತಿದ್ರು. ಮಾರನೇ ದಿನಕ್ಕೆ ಇಲ್ಲಿ ಬರೋಣ ಅಂತ ಓಡೋಷ್ಟರಲ್ಲಿ ಮತ್ತೆ ಫೋನ್ ಮಾಡಿದಾಗ ಸ್ಟಾಕ್ಸ್ ಇರ್ತಿರ್ಲಿಲ್ಲ, ಆ ಥರ ಆಗ್ಬಿಡ್ತಿತ್ತು. ಸೊ ಇವತ್ತು ಸಾಕಷ್ಟು ಸ್ಟಾಕ್ಗಳಿದೆ, ಪ್ರತಿಯೊಂದು ಗಾಡಿ ನೋಡೋಣ. ಅದಕ್ಕಿಂತ ಮುಂಚೆ ನಂದೊಂದು ಸಣ್ಣ ಕೋರಿಕೆ ಇದೆ ಆ್ಯಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಕಾರ್ಸ್ ವರ್ಲ್ಡ್ ಕಿರಣ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇವತ್ತು ಆ್ಯಕ್ಚುಲಿ ಅವ್ರ ಫ್ಯಾಮಿಲಿಗೆ ಅವರೇ ಆಧಾರ ಸ್ತಂಭ ಆಗಿದ್ದರು. ಇವತ್ತು ಅವರಿಲ್ಲ, ಅವ್ರ ಫ್ಯಾಮಿಲಿ ತುಂಬಾ ಕಷ್ಟದಲ್ಲಿದೆ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿರ್ತೀರಾ ಎಲ್ಲರೂ ಸೇರಿ ಹೆಲ್ಪ್ ಮಾಡೋಣ ಅವರಿಗೆ. ಆ್ಯಂಡ್ ಈವನ್ ಡೀಲರ್ಸ್ ಕೂಡ ಯಾರ್ಯಾರು ಈ ವಿಡಿಯೋ ನೋಡ್ತಿರ್ತೀರಾ ಖಂಡಿತವಾಗ್ಲೂ ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ಅವರಿಂದ ತುಂಬಾ ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗಿರ್ಬೋದು, ತುಂಬ ಕಾರ್ಸ್ಗಳು ಸೆಲ್ ಆಗಿರ್ಬೋದು, ನಿಮಗೊಂದು ರೆಕಗ್ನೈಸೇಷನ್ ಸಿಕ್ಕಿರುತ್ತೆ ಅವ್ರ ಕಡೆಯಿಂದ. ಸೊ ಹಾಗಾಗಿ ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಅವ್ರಿಗೆಲ್ಲರೂ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ಒಂದು ಸಣ್ಣ ಓವರ್ವ್ಯೂ ಕೊಟ್ಬಿಡ್ತೀನಿ. ಸೊ ಯಾವ್ಯಾವ ಗಾಡಿ ಇದೆ ಅಂತ ಹೇಳಿ ನೋಡ್ಬೋದು. ಇಟಿಯೋಸ್ ಅಂತೂ ತುಂಬಾ ಆಪ್ಷನ್ ಇದೆ ಇವತ್ತು. ಆ್ಯಂಡ್ ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು, ಆ್ಯಂಡ್ ಈವನ್ ಲೋ ಬಜೆಟ್ ಇಂಡಿಕಾ ಕೂಡ ಇದೆ, ಇಂಡಿಕಾ LS. ಸೊ ಅದನ್ನು ಕೂಡ ತೋರಿಸ್ಕೊಡ್ತಾರೆ ನಮಗೆ ಪ್ರತಿಯೊಂದೂ. ಸೊ ಅರ್ಕೇಶ್ ಅವ್ರಿಗೆ ಪ್ರತಿಯೊಂದು ಗಾಡಿ ಮಾಹಿತಿ ಕೊಡೋಕ್ಕೆ ಕೇಳೋಣ. ಸರ್ ಫಸ್ಟಿಗೆ ರೇಟ್ಸ್ ಡೀಟೇಲ್ಸ್ ಹೇಳ್ಬಿಡಿ. ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಹೇಳಿ ಸರ್. ಇದು ಬಂದು 2016 ಮಾಡಲು. ಓಕೆ, LDI ಬಂದಿದ್ದು ಮಾರುತಿ ಸುಜುಕಿ LDI ಇದು. ಓಕೆ, ಗಾಡಿ ಬಂದು 85,000 ಕಿಲೋಮೀಟರ್ ರನ್ ಆಗಿದೆ. ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಆಮೇಲೆ AC ಬರುತ್ತೆ. ಓಕೆ, ಪವರ್ ವಿಂಡೋಸ್ ಮಾತ್ರ ಬರಲ್ಲ ಸರ್. ಪವರ್ ವಿಂಡೋಸ್ ಮಾತ್ರ ಬರಲ್ಲ ಇದರಲ್ಲಿ. ಬಿಟ್ಟರೆ ಇನ್ನು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ AC ಬರುತ್ತೆ. ಓಕೆ, 4 ಬ್ರಿಸ್ಟನ್ ಟೈರ್ ಇದೆ ಸರ್. ಇದು 4 ಬ್ರಿಡ್ಜ್ಸ್ಟೋನ್ ಟೈರ್ ಇದೆ. ಬ್ರಿಸ್ಟನ್ ಟೈರ್ ಇದೆ. ಓಕೆ, ಗಾಡಿ ತುಂಬ ಒಳ್ಳೆ ಕಂಡೀಷನ್ ಇದೆ ಸರ್. ಇದು ಇನ್ಶೂರೆನ್ಸ್ ಎಲ್ಲ ಹೇಗೆ ಸರ್? ಇದು ಇನ್ಶೂರೆನ್ಸ್ ಬಂದು ಫಸ್ಟ್ ಪಾರ್ಟಿ 6 ಮಂತ್ ರನ್ನಿಂಗ್ ಇದೆ ಸರ್. ಇದು ಫಸ್ಟ್ ಪಾರ್ಟಿ 6 ಮಂತ್ಸ್ ರನ್ನಿಂಗ್ ಇದೆ. 2 ಇಯರ್ಸ್ ರನ್ನಿಂಗ್ ಇದೆ. ಟ್ಯಾಕ್ಸ್ ರನ್ನಿಂಗ್ ಅಂದ್ರೆ ರನ್ನಿಂಗ್ ಕಂಡೀಷನ್ ಕೊಡ್ತೀವಿ. ಓಕೆ ಓಕೆ, 2 ಇಯರ್ಸ್ ಇದೆ ಸರ್. ರೇಟ್ಸ್ ಎಷ್ಟು ಕೊಡ್ಬೋದು ಸರ್ ಮೈಲೇಜು? ಸೊ ಇದು ಬಂದು ಲಾಂಗ್ ಬಂದು 23 ಬರುತ್ತೆ ಸರ್. ಇದು 23 ಬರುತ್ತೆ, ಹೈವೇ 23 ಬರುತ್ತೆ. ಓಕೆ, ಆಮೇಲೆ ಸಿಟಿಲಿ ಬಂದರೆ ಒಂದು 20 ಇಂದ 21 ತನಕ ಬರುತ್ತೆ ಸರ್. ಇದು ಓಕೆ ಸರ್. ಐ ಅಂದರೆ ಮೇನ್ ಸಿಟಿಲಿ ಈಗ ಬೆಂಗಳೂರು ಅಂತ ಟ್ರಾಫಿಕಲ್ಲಿ 20 ಇಂದ 21 ಬರುತ್ತೆ. ಹೈವೇಗೆ ಹೋದ್ರೆ 123 ತನಕ ಮೈಲೇಜ್ ಬರುತ್ತೆ ಸರ್. ಇದು ಓಕೆ, 4 ಬ್ರಿಸ್ಟನ್ ಟೈರ್ ಇದೆ, ಸಿಂಗಲ್ ಓನರು. ಓಕೆ, 6 ಮಂತ್. ಇದರಲ್ಲಿ ನಿಮಗೆ 1.248 ಇಂಜಿನ್ ಬರುತ್ತೆ, 1.248 ಲೀಟರ್ ಇಂಜಿನ್ ಬರುತ್ತೆ. ಸೊ ಮೈಲೇಜ್ ಪಾಯಿಂಟ್ ಆಫ್ ವ್ಯೂ 23 ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ ಸರ್, ಹಾಗಾದ್ರೆ ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ? ಸೊ ಇದಕ್ಕೆ 275 ಹೇಳ್ತಿದ್ದೀವಿ ಸರ್. 275 ಹೇಳ್ತಿದ್ದೀರಾ? ಡಾಕ್ಯುಮೆಂಟ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇದು. ಓಕೆ ಸರ್, ಫಸ್ಟ್ ಗಾಡಿಗೆ ಒಂದು ಸ್ವಲ್ಪ ನಿಮಗೆ ಫೈನಲ್ ರೇಟ್ ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆ. ಒಂದು ನಿಮ್ಮ ವ್ಯೂವರ್ಸ್ಗೆ ಒಂದು 260 ತನಕ ಕೊಡೋದು ಸರ್. 260ಗೆಲ್ಲ ಮಾಡ್ಕೊಡ್ತೀವಿ. ಓಕೆ ಸರ್, ಒಂದು ಗಾಡಿ ಸ್ವಲ್ಪ ನೋಡಿ ಸರ್, ನೆಗೋಷಿಯಬಲ್ ಮಾಡ್ಕೊಡೋದು. ಅವ್ರು ಬಂದು ಗಾಡಿ ಓಕೆ ಆದರೆ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಖಂಡಿತವಾಗ್ಲೂ ನೆಗೋಷಿಯಬಲ್ ಮಾಡ್ಕೊಡೋದು ಸರ್. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ಗೆ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ನ ಮುಂದೆ ಒಂದು ಲೋ ಬಜೆಟ್ ಇಂಡಿಕಾ ವಿಸ್ಟಾ ಇದೆ. ಸದ್ಯಕ್ಕೆ ನಮ್ಮ ಆಫೀಸಲ್ಲೇನೆ ಇದು ಲೋ ಬಜೆಟ್ ಗಾಡಿ ಅಂತ ಹೇಳ್ಬೋದು. ಇದು 2016 ಮಾಡಲು, ಸಿಂಗಲ್ ಓನರು. ಇದು ಬಂದು 1,40,000 ರನ್ ಆಗಿದೆ ಗಾಡಿ. ಓಕೆ ಸರ್, ಯಾವ ವೇರಿಯಂಟ್ ಅಂತ ಹೇಳಿದ್ರಿ ಇದು? ಸರ್ ಇದು LS ಸರ್. ಇಂಡಿಕಾ LS V2. ಇದ್ರಲ್ಲಿ ಏನಪ್ಪ ಒಂದಿಲ್ಲ ಅಂದ್ರೆ ಪವರ್ ವಿಂಡೋ ಒಂದು ಬರಲ್ಲ. ಅದನ್ನ ಬಿಟ್ಟರೆ ಪವರ್ ಸ್ಟೇರಿಂಗ್ ಬರುತ್ತೆ. ಆಮೇಲೆ 4 ಲೆದರ್ ಸೀಟ್ಸ್ ಇದೆ. ಆಮೇಲೆ AC ಬರುತ್ತೆ. ಎಲ್ಲಾನು ಇದೆ ಸರ್. ಏನಂದ್ರೆ ಪವರ್ ವಿಂಡೋ ಒಂದಿಲ್ಲ, ಪವರ್ ವಿಂಡೋ ಒಂದಿಲ್ಲ. ಸೊ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಎಲ್ಲೋ ಬೋರ್ಡ್ ನೋಡ್ತಿರೋರಿಗೆ 4 ಹೊಸ ಟೈರ್ ಇದೆ ಸರ್. ಇದು ಓಕೆ ಸರ್, ತುಂಬಾ ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಸೊ ಇದಕ್ಕೆ 115 ಹೇಳ್ತಿದ್ದೀವಿ ಸರ್. 1,15,000 ಹೇಳ್ತಿದ್ದೀವಿ. ಓಕೆ ಓಕೆ, ಬಂದು ಸ್ವಲ್ಪ ಗಾಡಿ ನೋಡಿದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಖಂಡಿತ ಬಂದು ಗಾಡಿ ನೋಡಿದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಸೊ ಇದರಲ್ಲಿ ನಿಮಗೆ 1.4 ಲೀಟರ್ ಇಂಜಿನ್ ಬರುತ್ತೆ ಸರ್. ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು?
ಸರ್ ಇದು ಬಂದು ಒಂದು 20 ಬರುತ್ತೆ ಸರ್. 18 to 20 ಬರುತ್ತೆ. 18 ಬಂದು ಸಿಟಿಲಿ ಬರುತ್ತೆ, 20 ಬಂದು ಮೈಲೇಜ್ ನಿಮಗೆ ಹೈವೇಲಿ ಬರುತ್ತೆ. ಹೌದು ಸರ್. ಸೊ 1,15,000ಗೆಲ್ಲ ಮಾಡ್ಕೊಟ್ಬಿಡ್ತಾರೆ ಇದನ್ನ. ಹೌದು ಸರ್. ಸರ್ ಇನ್ನೂ ನೆಗೋಷಿಯಬಲ್ ಇದೆಯಾ ಅಥವಾ ಫೈನಲ್ ಪ್ರೈಸ್ ಇದು? ಇಲ್ಲ ಸರ್, ನೆಗೋಷಿಯಬಲ್ ಇದೆ. ಬನ್ನಿ, ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಓಕೆ ಸರ್. ಏನು ಹೇಳ್ತೀನಿ ರೇಟ್ ಅದಕ್ಕೂ ನೆಗೋಷಿಯಬಲ್ ಇರುತ್ತೆ. ಬಂದು ಗಾಡಿ ನೋಡಿ ಸರ್. ಅವರು ಗಾಡಿ ನೋಡಿ ಕಸ್ಟಮರ್ ಇಲ್ಲಿ ವಿಸಿಟ್ ಮಾಡಿದವ್ರಿಗಂತೂ ಯಾರಿಗೂ ನಿರಾಶೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಓಕೆ ಸರ್, ಮತ್ತೊಂದು ಇಂಡಿಕಾ ವಿಸ್ತಾ ಇದೆ. ಇಂಡಿಕಾ ಯಾವ್ದು? LS ಅಲ್ವಾ? ಇಂಡಿಕಾ LS V2. ಓಕೆ ಸರ್, ಈ ಗಾಡಿ ಡೀಟೇಲ್ಸ್ ಹೇಳ್ತೀರಾ? ಇದು ಬಂದು 2017 ಮಾಡಲು ಸಿಂಗಲ್ ಓನರು. ಓಕೆ. ಇದು ಬಂದು 1,90,000 ರನ್ ಆಗಿದೆ. ಓಕೆ. ಗಾಡಿ ತುಂಬಾ ಒಳ್ಳೆ ಕಂಡೀಷನ್ ಇದೆ ಸರ್. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಇದು ಸೇಮ್ LS ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. ಓಕೆ. ಗಾಡಿ ತುಂಬಾ ಒಳ್ಳೆ ಕಂಡೀಷನ್ ಇದೆ ಸರ್ ಗಾಡಿ ಇದು. ಓಕೆ ಸರ್. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದಕ್ಕೆ 140 ಹೇಳ್ತಿದ್ದೀವಿ ಸರ್. 1,40,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಸೊ ಇದರಲ್ಲೂ ಕೂಡ ನಿಮಗೆ 1.4 ಲೀಟರ್ ಇಂಜಿನ್ ಬರುತ್ತೆ. ಸೊ ಮೈಲೇಜ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ಮೈಲೇಜ್ ಬಂದು ಸೇಮ್ ಸರ್. ಇದು 18 to 20. 18 to 20 ಬರುತ್ತೆ. 1.4 ಲೀಟರ್ ಇಂಜಿನ್ ಬರುತ್ತೆ ಇದು. ಓಕೆ. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ಗೆ ಹೋಗ್ಬಿಡೋಣ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ನೋಡ್ಬೋದು. ಹೌದು ಸರ್, ಇದು ಸ್ವಿಫ್ಟ್ ಡಿಸೈರ್ ಟೂರ್ ಎಸ್ ಇದು. ಓಕೆ. ಹೌದು, ಟೂರ್ ಎಸ್ ಇದು. ಮಾರುತಿ ಸುಜುಕಿ ಸ್ವಿಫ್ಟ್ ಟೂರ್ ಎಸ್. 4 ಅಪೋಲೋ ಟೈರ್ ಇದೆ ಸರ್. ಇದು 2019 ಮಾಡಲ್. ಇದು 19 ಮಾಡಲ್. ಹೌದು, ರೀಸೆಂಟ್ ಮಾಡಲ್. ಸೊ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ ಇದರಲ್ಲಿ ಅಂಡ್ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹೌದು, ಇದು ಸೀಟ್ ಕವರ್ ಎಲ್ಲ ಬಂದು ಶೋರೂಮ್ ಫಿಟೆಡ್. ಓಕೆ ಸರ್, ಇದರಲ್ಲಿ ನಿಮಗೆ ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ. ಸೊ ಟೂರ್ ಎಸ್ ಅಲ್ಲಿ ಬ್ಯಾಕ್ ಅಲ್ಲಿ ಬರಲ್ಲ. ಸರ್ ಇದು ಎಷ್ಟು ಕೊಡ್ಬೋದು ಸರ್ ಮೈಲೇಜ್ ಇದು? ಸರ್ ಇದು ನಿಮ್ಗೊಂದು ಬರುತ್ತೆ ಸರ್, ಒಂದು 22 ಇಂದ 23 ವರೆಗೂ ಬರುತ್ತೆ ಸರ್. ಇದು 22 ಇಂದ 23 ವರೆಗೂ ಬರುತ್ತೆ. ಕಿಲೋಮೀಟರ್ ಪಾಯಿಂಟ್ ಆಫ್ ವ್ಯೂ ಆಗಿದೆ 65,000 ಕಿಲೋಮೀಟರ್ ಓಡಿದೆ. ಅಂಡ್ ಇಂಡಿಕಾ ಇವಾಗ ಏನು ನೋಡಿದ್ರಾ ನೀವು? ಅದು 1 lakh ಚಿಲ್ಲರೆ ಓಡಿದೆ ಆಕ್ಚುಲಿ. ಸೊ ಒಂದು 1,15,000 ಸಮಥಿಂಗ್ ಓಡಿದೆ. 1,35,000 ಓಡಿದೆ. ಓಕೆ. ಇದು ಬಂದು 1,90,000 ಓಡಿದೆ. 1,90,000 ಓಡಿದೆ. ಸೊ ಇದು ನಿಮಗೆ 65,000 ಕಿಲೋಮೀಟರ್ ಓಡಿದೆ. 2019 ಮಾಡಲ್. ಇದು 19 ಲೇಟೆಸ್ಟ್ ಮಾಡಲ್. 4 ಅಪೋಲೋ ಟೈರ್ಸ್ ಇದೆ ಗಾಡಿಲಿ. ಸರ್ ಇದು ಓನರ್ ಪಾಯಿಂಟ್ ಆಫ್ ವ್ಯೂ ಹೆಂಗೆ ಇದು? ಸರ್ ಇದು 6 ಮಂತ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್ ಇದು. ಓಕೆ, 6 ಮಂತ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಓನರ್ ಪಾಯಿಂಟ್ ಆಫ್ ವ್ಯೂ ಸಿಂಗಲ್ ಸರ್. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ನಾವು ಯಾವ ಗಾಡಿ ಕೊಟ್ಟರು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೊಡೋದು ನಾವು. ಓಕೆ ಸರ್. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದಕ್ಕೆ ಬಂದು 5.5 ಹೇಳ್ತೀವಿ ಸರ್. 5,50,000 ಹೇಳ್ತಿದ್ದೀವಿ ಇದಕ್ಕೆ. ನೆಗೋಷಿಯಬಲ್ ಆಗುತ್ತೆ ಸರ್. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಖಂಡಿತ ಆಗುತ್ತೆ ಸ್ವಲ್ಪ. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ ನೋಡ್ಬೋದು. ಇದು ಬಂದು 2018 ಮಾಡಲ್ ಸರ್ ಇದು. ಓಕೆ. ಇದು ಬಂದು ಸಿಂಗಲ್ ಓನರ್ ಗಾಡಿ ಇದು. ಓಕೆ. ಇದು ಬಂದು 6 ಮಂತ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಓಕೆ. ಆಮೇಲೆ ಲೆದರ್ ಸೀಟ್ ಇದೆ ಸರ್. ಇದು ಎಲ್ಲ ಶೋರೂಮ್ ಫಿಟೆಡ್ ಸೀಟ್ಗಳು. ಓಕೆ. ಆಮೇಲೆ ಬಂದು ಒಂದು ಡಿಸ್ಪ್ಲೇ ಸ್ಕ್ರೀನ್ ಟಚ್ ಸಿಸ್ಟಮ್ ಇದೆ. ಓಕೆ ಸರ್. ಇದು ಸೇಮ್ ಸರ್, ಟೂರ್ ಎಸ್. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಇದು ಬಂದು 1 ಸೆಕೆಂಡ್ ಸರ್, 63,000 ಇದು. ಅಂದರೆ ಗಾಡಿ ಬಂದು ಸೇಮ್ ವೇರಿಯಂಟ್ ಸರ್, ಟೂರ್ ಎಸ್ ಏನೇ ಸೇಮ್ ವೇರಿಯಂಟ್. ಇದೊಂದು ಕಳೆದಿದೆ ಸರ್. ಎಂತಕ್ಕೆ ಅಂದರೆ ಮಿರರ್ ಕವರ್ ಒಂದಿಲ್ಲ. ಸೊ ಅದು ಎಂತಕ್ಕಿಲ್ಲ ಅಂತ ಹೇಳ್ತೀನಿ. ಇದೇನಂದ್ರೆ ಶೋರೂಮ್ ಇಂದ ಬರೋದು ಬ್ಲಾಕ್ ಬರುತ್ತೆ ಸರ್ ಇದು. ಓಕೆ. ಬಟ್ ಶೋರೂಮ್ ಇಂದ ಬ್ಲಾಕ್ ಕೊಡ್ತಾರೆ. ಅಂದ್ರೆ ಯಾವ ತರ ಅಂದ್ರೆ ಲೈಕ್ ಈ ತರ ಒಂದು ಬ್ಲಾಕ್ ಕೊಡ್ತಾರೆ ಸರ್. ಕ್ಯಾಪ್ ಬಂದು ಅದು ಚೆನ್ನಾಗಿ ಕಾಣಿಸಲ್ಲ ಆಕ್ಚುಲಿ. ಅದಕ್ಕೋಸ್ಕರ ಅದಕ್ಕೆ ಮಾಡಿಸಿದೀವಿ ನೋಡಿ. ಆ ತರ ಒಂದು ಪೇಂಟ್ ಮಾಡಿಸ್ತೀವಿ ನಾವು ಮಿರರ್ಗೆ. ಓಕೆ. ಅದಕ್ಕೋಸ್ಕರ ಇದನ್ನು ಪೇಂಟಿಗೆ ಕಳಿಸಿದ್ದೀವಿ ಸರ್. ಸೊ ಮಿರರ್ ಕವರ್ ಮಾತ್ರ ಇದಾಗಿದೆ. ಸೊ ಅದನ್ನ ನಿಮ್ಗೆ ಮಾಡಿಸ್ಕೊಡ್ತಾರೆ, ಅವರೇ ಪೇಂಟ್ ಮಾಡ್ಸಕ್ಕೆ ಕಳಿಸಿದ್ದಾರೆ. ಓಕೆ ಸರ್. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಇದು ಒಂದು 480 ಹೇಳ್ತೀವಿ ಸರ್. 480 ಹೇಳ್ತಿದ್ದೀರಾ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ, ಸಿಂಗಲ್ ಓನರ್ ವೆಹಿಕಲ್ ಇದು. ಸೊ ಇದರಲ್ಲಿ ನಿಮಗೆ 1.3 ಲೀಟರ್ಸ್ ಇಂಜಿನ್ ಬರುತ್ತೆ. ಹೌದು ಸರ್. ಎಸ್ ಸರ್. ಇದು ಬಂದು 480 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 480 ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ಗೆ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಇಟಿಯೋಸ್ ಇದೆ ನೋಡ್ಬೋದು. ಸೊ ಇಲ್ಲಿ ಇಟಿಯೋಸ್ ಇಲ್ಲಿ ಸ್ಟಾರ್ಟ್ ಆದರೆ ನಿಮಗೆ ಒಂದು 5-6 ಗಾಡಿ ಇದೆ, ಅಷ್ಟು ಆಪ್ಷನ್ಸ್ ಇದೆ. ಹೌದು ಸರ್, ಪ್ಲಾಟಿನಿಯಂ ತುಂಬಾ ಇದೆ. ಓಕೆ ಸರ್. 2019 ಮಾಡಲ್ ಪ್ಲಾಟಿನಿಯಂ ಇದು. ಓಕೆ. ತುಂಬಾ ಒಳ್ಳೆ ಗುಡ್ ಕಂಡೀಷನ್ ಇದೆ ಗಾಡಿ ಬಂದಿದ್ದು. ಓಕೆ. 72,000 ರನ್ ಆಗಿದೆ ಸರ್ ಗಾಡಿ ಬಂದು. 72,000 ರನ್ ಆಗಿದೆ. ಎಸ್ ಸರ್. 8 ಮಂತ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಇದು. ಓಕೆ. ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ 1.4 ಲೀಟರ್ ಇಂಜಿನ್ ಬರುತ್ತೆ. ಸರ್ ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಇಟಿಯೋಸ್? ಇದು ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಟೊಯೋಟಾದಿಂದ ಬಂದು ಇದು ಬಂದು 22 ಇಂದ 23 ವರೆಗೂ ಬರುತ್ತೆ ಹೈವೇಲಿ. ಆಮೇಲೆ ಸಿಟಿಲಿ ಬಂದ್ರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಒಂದು 18 to 20 ಬರುತ್ತೆ ಸರ್. 18 to 20 ಅಂತೂ ಬರುತ್ತೆ. ಸೊ ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ವಿತ್ AC 18 to 20 ಬರುತ್ತೆ ಸರ್ ಇದು. ಓಕೆ ಸರ್. ಏನೇನು ಆಪ್ಷನ್ ಬರುತ್ತೆ? ಇದು 4 ಪವರ್ ವಿಂಡೋ ಬರುತ್ತೆ. ಓಕೆ. ಆಮೇಲೆ ABS ಬರುತ್ತೆ. ABS ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ. ಈ MRF ಟೈರ್ಸ್ ಇದೆ ನೋಡಬಹುದು. MRF ಟೈರ್ಸ್ ಇದೆ ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದು 7 lakh ಹೇಳ್ತಿದ್ದೀವಿ ಸರ್. 7 lakh ಹೇಳ್ತಿದ್ದೀರಾ? ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ. ಹೌದು ಸರ್. ಸರ್ ಇದು ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಬಂದು 2018 ಮಾಡಲ್. 2018 ಮಾಡಲ್. ಸಿಂಗಲ್ ಓನರ್. ಓಕೆ. ಇದು ಬಂದು 6 ಮಂತ್ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ ಸರ್ ಇದು. ಓಕೆ. ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಗಾಡಿ ಬಂದು 1,16,000 ಓಡಿದೆ. 1,16,000 ಓಡಿದೆ. ಹೌದು. ಏನೇನು ಬರುತ್ತೆ ಸರ್ ಆಪ್ಷನ್ ಇದರಲ್ಲಿ? ಸರ್ ಇದ್ರಲ್ಲಿ ಬಂದು 4 ಫ್ರಂಟ್ ಅಲ್ಲಿ ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ಬರಲ್ಲ. ಓಕೆ. ಸೇಮ್ ಟೂರ್ ಎಸ್ ಇದನ್ನು.
2RS ಇದು. ಹೌದು ಸರ್, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. ಓಕೆ. ಸ್ವಲ್ಪ ಇನ್ನೂ ಸ್ವಲ್ಪ ಇದು ಗಾಡಿ ಇನ್ನು ರನ್ನಿಂಗ್ ಅಂದರೆ ಸ್ವಲ್ಪ ರಬ್ಬಿಂಗ್ ಪಾಲಿಶ್ ಆಗಿ ಸ್ವಲ್ಪ ಎಂಜಿನ್ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಸರ್, ಇನ್ನೂ ಮಾಡಿಸಿಲ್ಲ. ಓಕೆ. ಮಾಡಿಸಾದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಗಾಡಿ ಕಂಡೀಷನ್ ಬಂದಿದ ತಕ್ಷಣ ಹಂಗೆ ನಿಲ್ಸಿದ್ದೀರಾ? ಹೌದು. ಸೊ ಇವಾಗಲೇ ಇರೋದು ಸರ್. ಎಸ್ ಸರ್. ಇನ್ನು ಸ್ವಲ್ಪ ವಾಶ್ ಮಾಡಿ ಇನ್ನು ಸ್ವಲ್ಪ ಇಂಜಿನ್ ಇದನ್ನೆಲ್ಲ ಕ್ಲೀನ್ ಮಾಡೋದು ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾಡಿ. ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀವಿ ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಇದಕ್ಕೂ ಸೇಮ್ ಸರ್, 480 ನೆಗೆಷಬಲ್ ಕೊಡ್ತೀನಿ ಸರ್. ಎಸ್ ಸರ್. ಎಸ್, ಇದರಲ್ಲೂ ಕೂಡ ನಿಮಗೆ 1.28 ಲೀಟರ್ ಇಂಜಿನ್ ಬರುತ್ತೆ ಸರ್. ಎಷ್ಟು ಕೊಡೋದು ಸರ್ ಮೈಲೇಜ್ 50 ಸರ್? ಇದು ಬಂದು 20 ತನಕ ಬರುತ್ತೆ ಸರ್. 20 ತನಕ ಬರುತ್ತೆ. 22. ಓಕೆ ಸರ್. ಓಕೆ, ಮೈಲೇಜ್ ಬರುತ್ತೆ. ಎಸ್ ಸರ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ಗೆ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಟೊಯೋಟಾ ಇಟಿಯೋಸ್ ಇದೆ, ಮತ್ತೊಂದು ಟೊಯೋಟಾ ಇಟಿಯೋಸ್ GD. ಓಕೆ. ಫಸ್ಟ್ ಟೈಮ್ ನೋಡಿದ್ರೆ ಅದು ಪ್ಲಾಟಿನಿಯಂ GD, ಇದು ಬಂದು ಮಾಮೂಲಿ GD. ಓಕೆ. ಹೌದು ಸರ್. ಇದು ಏನೇನು ಬರುತ್ತೆ ಸರ್ ಆಪ್ಷನ್ ಇದರಲ್ಲಿ? ಸರ್ ಇದರಲ್ಲೂ ಸೇಮ್ 4 ಪವರ್ ವಿಂಡೋ ಬರುತ್ತೆ. ಓಕೆ. ಆಮೇಲೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. ಓಕೆ ಸರ್. ಇದರಲ್ಲಿ ABS ಮತ್ತು ಏರ್ ಬ್ಯಾಗು? ಸರ್ ಇದು ಏರ್ ಬ್ಯಾಗ್ 2 ಇದೆ ಸರ್. ಇದರಲ್ಲಿ ABS ಬರಲ್ಲ. ABS ಬರಲ್ಲ, ಏರ್ ಬ್ಯಾಗ್ 2 ಬರುತ್ತೆ. ಹೌದು ಸರ್, ಏರ್ ಬ್ಯಾಗ್ 2 ಸೊ ಇದೆ. ಪ್ಲಾಟಿನಾದಲ್ಲಿ ABS ವಿತ್ ಏರ್ ಬ್ಯಾಗ್ ಬರುತ್ತೆ, ಇದರಲ್ಲಿ ಓನ್ಲಿ ಏರ್ ಬ್ಯಾಗ್ಸ್ ಬರುತ್ತೆ, ABS ಬರಲ್ಲ. ಹೌದು ಸರ್. ಓಕೆ ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದಕ್ಕೆ ಬಂದು 470 ಹೇಳ್ತಿದ್ದೀನಿ ಸರ್, ಸ್ವಲ್ಪ ನೆಗೆಷಬಲ್ ಆಗುತ್ತೆ. 470 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್. ಓಕೆ ಸರ್. ಹಾಗಾದರೆ ನೆಕ್ಸ್ಟ್ ವೆಹಿಕಲ್ಗೆ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಇಟಿಯೋಸ್ ಇದೆ ಸರ್. ಇದು ಬಂದು 2018 ಮಾಡಲ್ ಇದು. ಓಕೆ. 2018 ಇದು ಸೇಮ್ ಅಲ್ಲೇ ನೋಡಿದ್ರೆ ಟೊಯೋಟಾ GD ಇದು. ಓಕೆ. ಇದು ಬಂದು ಸಿಂಗಲ್ ಓನರ್ ಸರ್. ಹಾಂ. ಸಿಂಗಲ್ ಓನರ್ ಸರ್. ಇದು ಸರ್ 6 ಮಂತ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಇದು 6 ಮಂತ್ ಡಾಕ್ಯುಮೆಂಟ್ ರನ್ನಿಂಗಿಗೆ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು 55,000 ಸಮಥಿಂಗ್ ರನ್ ಆಗಿದೆ ಸರ್. 55,000 ಕಿಲೋಮೀಟರ್ ರನ್ ಆಗಿದೆ. ಓಕೆ ಸರ್. ರನ್ ಆಗಿದೆ. ಗಾಡಿ ಬಂದು ತುಂಬ ಒಳ್ಳೆ ಕಂಡೀಷನಲ್ಲಿದೆ ಇದು. ಆ್ಯಂಡ್ ಬಾಡಿ ಲೈನೆಲ್ಲ ಚೆಕ್ ಮಾಡ್ಬೋದು, ಆ್ಯಂಡ್ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಸೊ ವೆಲ್ ಮೇಂಟೈನ್ ಕಾರ್ಸ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಒಂದ್ಸಲಿ ನೀವು ಗಾಡಿ ಬಂದು ನೋಡ್ಬೋದು. ನಮ್ಮ ಫೋರ್ಸ್ಗೋಸ್ಕರ ಯಾವುದು ತೊಗೊಳಕ್ಕೆ ಹೋಗ್ಬೇಡಿ ಗಾಡಿನ. ನೀವು ಒಂದ್ಸಲಿ ಗಾಡಿ ಚೆಕ್ ಮಾಡಿ ಯಾವ ಥರ ಇದೆ ಅಂತ ಹೇಳಿ. ಆಕ್ಸಿಡೆಂಟ್ ವೆಹಿಕಲ್ಸ್ ಯಾವ ತರಲ್ಲ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ, ಅದನ್ನ ಹೇಳ್ತಾ ಇದ್ದೀನಿ. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ. ಓಕೆ ಸರ್. ಯಾಕೆಂದ್ರೆ ನಾವು ಆಕ್ಸಿಡೆಂಟ್ ಫ್ರೀ ಗಾಡಿಗಳು ತರೋದು, ಆಕ್ಸಿಡೆಂಟ್ ಗಾಡಿಗಳು ತರೋದಿಲ್ಲ, ನಾವು ಸೇಲ್ ಮಾಡಲ್ಲ ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಅಂತ ಹೇಳಿದ್ರಿ? ಸರ್ ಅದು ನಿಮಗೆ 530 ಹೇಳ್ತಿದ್ದೀನಿ ಸರ್. 530 ಹೇಳ್ತಿದ್ದೀರಾ? 5,30,000 ಹೇಳ್ತಾ ಇದ್ದೀನಿ. ಓಕೆ. ಸರ್ ಇದು ಬಂದು ನೀವು ಫಸ್ಟ್ ಏನು ನೋಡಿದ್ರು ಪ್ಲಾಟಿನಿಯಂ ಬಂದು ಅದೇ ಥರ ಇದು ಸೇಮ್ ಗಾಡಿ. ಓಕೆ. ಇದು ಬಂದು 2019 ಮಾಡೋದು, ಸಿಂಗಲ್ ಓನರು. ಇದರಲ್ಲೂ ABS ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. ಓಕೆ. ಇದು ನೀವು ಇಂಜಿನ್ ರೂಮ್ ಎಲ್ಲ ನೋಡ್ಬೋದು. ಇಂಜಿನ್ ರೂಮ್ ಕೂಡ ತೋರಿಸೋಣ ಇದನ್ನ. ಓಕೆ ಸರ್. ನೋಡಿ ಸರ್, ಆನ್ ಮಾಡಿ ತೋರಿಸ್ಬಿಡೋಣ ಸರ್ ವೀಕ್ಷಕರಿಗೆ. ಓಕೆ ಸರ್. ಸೊ ವೀಕ್ಷಕರೇ ನೋಡ್ಬೋದು, ತುಂಬ ಜನ ಕೇಳ್ತಿರ್ತಾರೆ, ಎಸ್ಪೆಷಲಿ ಡ್ರೈವರ್ಸೇ ನೋಡ್ತಿರ್ತಾರೆ ನಮ್ಮ ವಿಡಿಯೋನ. ಹಾಗಾಗಿ ತುಂಬ ಜನ ಕೇಳ್ತಿರ್ತಾರೆ ಇಂಜಿನ್ ಸೌಂಡ್ ಕೇಳಿಸಿ ಅಂತ. ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಓಕೆ ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದಕ್ಕೆ ಬಂದು 7 ಲ್ಯಾಕ್ ಹೇಳ್ತಿದ್ದೀನಿ ಸರ್. 7 ಲ್ಯಾಕ್ ಹೇಳ್ತಿದ್ದೀರಾ, ನೆಗೋಷಿಯಬಲ್ ಮಾಡಿಕೊಡ್ತೀರಾ? ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಇದು ಬಂದು 75 ಸಮಥಿಂಗ್ ಆಗಿದೆ ಸರ್. ಇದು 75,000 ಪ್ಲಸ್ ಕಿಲೋಮೀಟರ್ ಓಡಿದೆ. 72 ಆಗಿದೆ ಸರ್. 72 ಓಡಿದೆ. ಓಕೆ ಸರ್. ಓಕೆ ಸರ್. ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ? 7 ಲ್ಯಾಕ್ ಸರ್. 7 ಲ್ಯಾಕ್ಸ್ ನೆಗೋಷಿಯಬಲ್. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಇಟಿಯೋಸ್ಗೂ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಇಟಿಯೋಸ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ನೆಗೋಷಿಯೇಟ್ ಮಾಡ್ತಾರೆ? 680 ತನಕ ಕೊಡೋದಾ ಸರ್? 680 ತನಕ ಮಾಡ್ಕೊಟ್ಬಿಡ್ತೀರಾ? ಓಕೆ ಸರ್. ಹಾಗಾದ್ರೆ 680,000 ತನಕ ಕೊಡೋದಾ? ಓಕೆ ಸರ್. ಇದು ಸೇಮ್ ಬಂದು ಅಲ್ಲಿ ಆ ಗಾಡಿ ನೀವೇನು ನೋಡಿದ್ದೀರಾ, ಇದು ಸೇಮ್ ಮಾಡಲು. ಓಕೆ. ಇದು ಸೇಮ್ ಡಾಕ್ಯುಮೆಂಟು ಎಲ್ಲ. ಇದು 8 ಮಂತ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಓಕೆ. ಲೆದರ್ ಸೀಟ್ಸ್ ಇದೆ. ಇದರಲ್ಲೂ ಕೂಡ ಲೆದರ್ ಸೀಟ್ಸ್ ಇದೆ. ಹೌದು ಸರ್. ಆ್ಯಂಡ್ ಒಂದು ಟಚ್ ಪ್ಯಾನಲ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಅದರಲ್ಲೂ ಇದೆಯಾ ಟಚ್ ಪ್ಯಾನಲ್ ಮ್ಯೂಸಿಕ್ ಸಿಸ್ಟಮು? ಅದರಲ್ಲಿ ಇಲ್ಲ ಸರ್. ಅದರಲ್ಲಿ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಇದರಲ್ಲಿ ಟಚ್ ಪ್ಯಾನಲ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಅದೇ ಡಿಫ್ರೆನ್ಸ್ ಇದು. ಸೊ ಮಿಕ್ಕಿದೆಲ್ಲ ಸೇಮ್ ಇದೆ. ಇದು ವೇರಿಯಂಟ್ ಆಗಿರ್ಬೋದು, ಸ್ಪೆಸಿಫಿಕೇಶನ್ಸ್ ಪ್ರತಿಯೊಂದು ಸೇಮೇ. ಸೊ ಇದರಲ್ಲಿ ನಿಮಗೆ ABS ಬರುತ್ತೆ, 1.4 ಲೀಟರ್ ಇಂಜಿನ್ ಬರುತ್ತೆ, ABS ಬರುತ್ತೆ, ಆ್ಯಂಡ್ ಇದರಲ್ಲಿ ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ಸ್. ಡ್ಯುಯಲ್ ಬರುತ್ತೆ. ಓಕೆ ಸರ್. ಸರ್ ಇಟಿಯೋಸ್ ಎಷ್ಟು ಕೊಡ್ಬೋದು ಸರ್ ಮೈಲೇಜ್ ಇದು, ಅದು ಈ ಪರ್ಟಿಕ್ಯುಲರ್ ವೇರಿಯಂಟು? ಸರ್ ಸೇಮ್ ಸರ್. ಸೇಮ್ ಇದೆಯಾ? 23 ವರೆಗೂ ಬರುತ್ತೆ. GD ಮತ್ತೆ ಪ್ಲಾಟಿನಿಯಂ ಇಂಜಿನ್ ಅಲ್ಲಿ ಏನೋ ಡಿಫರೆನ್ಸ್ ಬರಲ್ಲ ಸರ್. ಇಂಜಿನ್ ಸೇಮ್ ಇರುತ್ತೆ. ಏನಂದ್ರೆ ABS ಏರ್ ಬ್ಯಾಗ್. ಓಕೆ. ಬಾಡಿನೂ ಸ್ವಲ್ಪ ಡಿಫರೆನ್ಸ್ ಬರುತ್ತೆ. ಅಂದ್ರೆ ಫ್ರಂಟ್ ಬಂಪರ್ ಇರಬಹುದು, ಈ ಗ್ರಿಲ್ ಸ್ವಲ್ಪ ಡಿಫರೆನ್ಸ್ ಇದೆ. ನಾನು ನೋಟಿಸ್ ಮಾಡಿರೋ ಹಾಗೆ. 22 ಬರುತ್ತೆ ಸರ್ ಮೈಲೇಜ್. 22 ಅಂತೂ ಬಂದೇ ಬರುತ್ತೆ ಸರ್. ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಇದಕ್ಕೆ? ಇದು ಸರ್ 7 ಲ್ಯಾಕ್ ಹೇಳ್ತೀವಿ, 68 ತನಕ ಕೊಡೋದು ಸರ್. ಬನ್ನಿ ಗಾಡಿ ನೋಡಿ ಸರ್, ನೆಗೆಷಿಯಬಲ್ ಮಾಡ್ಕೊಡೋದು. ಅದಕ್ಕೂ ಬೇಕಾದ್ರೆ ನೆಗೆಷಿಯಬಲ್ ಮಾಡ್ಕೊಡೋದು. ಓಕೆ ಸರ್. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ವೆಹಿಕಲ್ಗೆ ಹೋಗೋಣ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಇಟಿಯೋಸ್ ಇದೆ ನೋಡ್ಬೋದು. ಎಸ್ ಇದು ಅಂದ್ರೆ ಇದು ಅದು ಬಂದು ನೀವು ಫಸ್ಟ್ ನೋಡಿದ್ದು ಪ್ಲಾಟಿನಿಯಂ GD. ಇದು ಬಂದು ಪ್ಲಾಟಿನಿಯಂ VXT ಅಂದ್ರೆ ಟೊಯೋಟಾ ETS ಅಲ್ಲಿ ಇದು ಟಾಪ್ ಎಂಡ್ ಮಾಡಲ್ಲ. ಟಾಪ್ ಎಂಡ್ ಮಾಡಲ್ಲ. ಟಾಪ್ ಎಂಡ್ ವೇರಿಯಂಟ್ ಇದು. ಅದಕ್ಕೆ ಇದಕ್ಕೂ ತುಂಬಾ ಡಿಫರೆಂಟ್ ಬರುತ್ತೆ. ಅಂದ್ರೆ ಎಂಜಿನ್ ಸೇಮ್ ಇರುತ್ತೆ, ಬಟ್ ಅದ್ರ ABS ಡಬಲ್ ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಬಂದು ಟೊಯೋಟಾ ಕಂಪನಿ ಇದೆ, ಒರಿಜಿನಲ್ ಕಂಪನಿ ಇದೆ ಇದರಲ್ಲಿ ನೋಡ್ಬೋದು. ಪವರ್ ಸ್ಟೇರಿಂಗ್ ಬರುತ್ತೆ, ಆಮೇಲೆ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಇದಕ್ಕೆ.
ಆ್ಯಂಡ್ ನೋಡ್ಬೋದು ಬೀಚ್ ಕಲರ್ ನಿಮಗೆ IP ಬರುತ್ತೆ, ತುಂಬ ಚೆನ್ನಾಗಿದೆ. ಕಂಡೀಷನ್ ಆಗಿರ್ಬೋದು, ಕ್ವಾಲಿಟಿ ಎಲ್ಲ ಇಂಟೀರಿಯರ್ದು ತುಂಬ ಚೆನ್ನಾಗಿದೆ. ಟೊಯೋಟಾದು ಇದು ಸ್ಟೇರಿಂಗ್ ಅಲ್ಲೇ ಬಟನ್ಸ್ ಆಪ್ಷನ್ ಎಲ್ಲ ಬರುತ್ತೆ ಸರ್ ಈ ಗಾಡಿದು. ಸ್ಟೇರಿಂಗ್ ಕಂಟ್ರೋಲ್ಸ್ ಬರುತ್ತೆ ಇದರಲ್ಲಿ ನೋಡ್ಬೋದು. ಎಸ್ ಸರ್. ಸರ್ ಇದು ಎಷ್ಟು ಕೊಡ್ಬೋದು ಸರ್ ಮೈಲೇಜ್? ಸೇಮ್ ಈ ಮೈಲೇಜ್ ಸೇಮ್ ಮೈಲೇಜ್ ಸೇಮ್. ಇಂಜಿನ್ ಪಾಯಿಂಟ್ ಆಫ್ ಏನು ಅಷ್ಟೇನು ಡಿಫ್ರೆನ್ಸ್ ಬರಲ್ಲ. ಇದು ಟಾಪ್ ಎಂಡ್ ಆದ್ರೆ ಹೌದು. ಆಮೇಲೆ 4 ಮ್ಯಾಗ್ವಿಲ್ ಬರುತ್ತೆ ಗಾಡಿಗೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಆ್ಯಂಡ್ 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಬರುತ್ತೆ ಆಮೇಲೆ ಫುಲ್ ಮ್ಯಾಗ್ವಿಲ್ ಬರುತ್ತೆ ಗಾಡಿಗೆ. ಈ ಮ್ಯಾಗ್ವಿಲ್ ಬರುತ್ತೆ ನೋಡ್ಬೋದು ನಿಮಗೆ ಇದರಲ್ಲಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲ ಸರ್, ಗಾಡಿಲೇ ಇರೋದು, ಗಾಡಿಲೇ ಬರುತ್ತೆ, ಮಾಡೆಲ್ ಎಲ್ಲ ಬರೋದು. ಓಕೆ ಸರ್. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಇದು 7.5 ಹೇಳ್ತಿದ್ದೀನಿ ಸರ್. 7.5 ಹೇಳ್ತಿದ್ದೀರಾ? ನೆಗೋಷಿಯಬಲ್ ಪ್ರೈಸ್ ಇದು ಕೂಡ 100% ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಹಾಗಾದ್ರೆ ಗಾಡಿ ನೋಡಲಿ ಸರ್. ಓಕೆ ಸರ್. ಐ ಥಿಂಕ್ ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಇದ್ದಂತಹ ಒಂದು ಗಾಡಿ ಕೂಡ ಇದರಲ್ಲಿಲ್ಲ. ಬಟ್ ಇವತ್ತು ನಮ್ಗೆ ಆಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಇದ್ದಂತಹ ಒಂದೇ ಒಂದು ಗಾಡಿ ಇದೆ, ಎಕ್ಸೆಂಟ್ ಸರ್. ಹ್ಯುಂಡೈ ಆಕ್ಸೆಂಟ್ ನೋಡ್ಬೋದು. ಅದನ್ನ ಬಿಟ್ಟು ಪ್ರತಿಯೊಂದು ಗಾಡಿ ಕೂಡ ಸೇಲ್ ಆಗಿ ಇನ್ನೂ ಎಕ್ಸ್ಟ್ರಾ ಗಾಡಿಗಳು ಸೇಲ್ ಆಗಿದೆ. ಲಾಸ್ಟ್ ಟೈಮ್ ನೋಡಿದ್ದು ಎಕ್ಸೆಂಟೇ ಬೇರೆ, ಈ ಎಕ್ಸೆಂಟೇ ಬೇರೆ. ಅದು ಲಾಸ್ಟ್ ಟೈಮ್ ನೋಡಿದ ಎಕ್ಸೆಂಟ್ ಗಾಡಿ ಸೇಲ್ ಆಯ್ತು ಅದು ಕೂಡ ಆಯ್ತು. ಓಕೆ, ನಾನು ಬಟ್ ಅದೇ ಅನ್ಕೊಂಡೆ. ಇನ್ನೊಂದು ಎಕ್ಸೆಂಟ್ ಬಂದಿದ್ದು, ಇದು ಡಿಫ್ರೆಂಟ್ ಆಕ್ಸೆಂಟ್ ಇದು. ಎಸ್ ಸರ್. ಅದೇ ಸೇಮ್ ಮಾಡಲ್ 2019 ಮಾಡೋದು, ಸಿಂಗಲ್ ಓನರು. ಓಕೆ. ಇದು 6 ಮಂತ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಓಕೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ ಗಾಡಿ. ಓಕೆ. 2019 ಮಾಡಲ್. ಇದು ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. ಓಕೆ. ಆಮೇಲೆ ಫ್ರಂಟ್ ಪವರ್ ವಿಂಡೋ ಬರುತ್ತೆ ಸರ್. ಇದು ಫ್ರಂಟ್ ಪವರ್ ವಿಂಡೋ ಬರುತ್ತೆ, ಸೊ ಬ್ಯಾಕ್ ಅಲ್ಲಿ ಬರಲ್ಲ. ಇದು ಬಂದು ಜಸ್ಟ್ 31,000 ಕಿಲೋಮೀಟರ್ ರನ್ ಆಗಿದೆ ಸರ್. ಬರೀ 31,000 ಕಿಲೋಮೀಟರ್ ಓಡಿದೆ, ರನ್ ಆಗಿದೆ. ಓಕೆ ಸರ್. ಸರ್ ಇದರಲ್ಲಿ ABS ಏರ್ ಬ್ಯಾಗ್ಸ್ ಏನಾದ್ರು ಬರುತ್ತಾ ಇದರಲ್ಲಿ ಆಪ್ಷನ್ಸ್? ಬರುತ್ತೆ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ? ABS ಬರಲ್ಲ ಇದರಲ್ಲಿ, ಏರ್ ಬ್ಯಾಗ್ಸ್ 2 ಬರುತ್ತೆ ಸರ್ ಇದರಲ್ಲಿ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರಲ್ಲ ಇದರಲ್ಲಿ. ಸೊ ಟೈರ್ ಕಂಡೀಷನ್ ಎಲ್ಲ ಚೆಕ್ ಮಾಡ್ಬೋದು, ಗಾಡಿ ಕಂಡೀಷನ್ ಎಲ್ಲ ಪ್ರತಿಯೊಂದು ಗಾಡಿದು ನೀವು ಬಂದು ಚೆಕ್ ಮಾಡ್ಬೋದು ಇಲ್ಲಿ. ಸೊ ಆಪ್ಷನ್ಸ್ ಅಂತೂ ತುಂಬ ಇದೆ. ಇಟಿಯೋಸ್ ಆಗಿರ್ಬೋದು, ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು. ಆಕ್ಸೆಂಟ್ ಒಂದು ಗಾಡಿ ಇದೆ, ಸೊ ಆಕ್ಸೆಂಟ್ ನೋಡ್ತಿರೋರು ಇಮಿಡಿಯೇಟ್ ಆಗಿ ಬರ್ಬೋದು. ಹೌದು ಸರ್. ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದು ಬಂದು 4.5 ಹೇಳ್ತಿದ್ದೀವಿ ಸರ್. ಓಕೆ. ಬಟ್ ಇದು ನೆಗೋಷಿಯಬಲ್ ಕೊಡ್ತೀವಿ ನಾವು. 4.5 ಹೇಳ್ತಿದ್ದೀರಾ? ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್, ಯಾಕೆಂದರೆ ನೀವು ಪ್ರತಿಯೊಂದು ಡಿಫ್ರೆಂಟ್ ವೆಹಿಕಲ್ಸ್ಗೆ ಅಂದರೆ ಡಿಫ್ರೆಂಟ್ ಬ್ರ್ಯಾಂಡ್ನ ವೆಹಿಕಲ್ಸ್ಗೂ ಫೈನಲ್ ಪ್ರೈಸ್ ಹೇಳಿದ್ದೀರಾ. ಒಂದು 4.2 ವರೆಗೂ ಕೊಡೋಲ್ಲ ಸರ್. 4.2 ವರೆಗೂ ಒಂದು ಗಾಡಿ ನೋಡಲಿ ಸ್ವಲ್ಪ, ಅದಕ್ಕೂ ಬೇಕಾದ್ರೆ ನೆಗೋಷಿಯಬಲ್ ಕೊಡೋಲ್ಲ. ಸೊ ಇದೊಂದು ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ. ಬಂದು ಗಾಡಿ ನೋಡಿದ್ರೆ ನಿಮಗೆ ಅದಕ್ಕೂ ನೆಗೋಷಿಯಬಲ್ ಈ ಪ್ರೈಸ್ ಏನು ಹೇಳ್ತಿದ್ದಾರೆ, ನೆಗೋಷಿಯಬಲ್ ಪ್ರೈಸ್, ಫೈನಲ್ ಪ್ರೈಸ್ ಅದಕ್ಕಿಂತ ಸ್ವಲ್ಪ ನೆಗೋಷಿಯಬಲ್ ಅಂತ ಮಾಡ್ಕೊಡ್ತಾರೆ. ಗಾಡಿ ನೋಡಲಿ ಸರ್. ಎಸ್ ಸರ್. ನಾನು ಹೇಳ್ತಾರೆ ಸರ್, ನಾನೀಗ ಬಂದು ಟ್ರಯಲ್ ನೋಡಿದ್ರೆಲ್ಲ ಗಾಡಿ ತಗೊಳ್ಳಿ ನಾವು ಹೇಳಲ್ಲ ಸರ್. ಎಸ್ ಸರ್. ಈಗ ಅಯ್ಯೋ ಬಂದರೆ ಗಾಡಿ ನೋಡ್ರೆ ತಗೋಬೇಕೇನೋ ಅಂತೇನಿಲ್ಲ, ಬಂದು ಟ್ರಯಲ್ ನೋಡಲಿ, ಒಂದಲ್ಲ 2 5 ರೌಂಡ್ ಬೇಕಾದ್ರೂ ನೋಡಲಿ, ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆದ ಮಾತ್ರ ಗಾಡಿ ತಗೊಳ್ಳಿ. ಇಲ್ಲಾಂದ್ರೆ ನಾವು ತಗೊಳ್ಳೇಬೇಕು ಅಂತ ನಮ್ದೇನೋ ಅದೇನು ಆ ಥರ ಕಂಡೀಷನ್ ಒಂದು ಥರ ನಮ್ದೇನಿಲ್ಲ. ಓಕೆ ಸರ್. ಸರ್ ಇನ್ಸೂರೆನ್ಸ್ ಎಲ್ಲ ಹೇಗೆ ಸರ್ ಇದು? ಇದು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಸರ್. ನಮ್ಮಲ್ಲಿ ಎಲ್ಲ ಗಾಡಿಗೂ ಫಸ್ಟ್ ಪಾರ್ಟಿ ಇನ್ಸೂರೆನ್ಸೇ ಕೊಡೋದು. ನಾವು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಯಾವ ಗಾಡಿಗೂ ಕೊಡಲ್ಲ, ಯಾವ ವೆಹಿಕಲ್ಗೂ ಕೊಡಲ್ಲ. ಎಲ್ಲದಕ್ಕೂ ಫಸ್ಟ್ ಪಾರ್ಟಿ ಇನ್ಸೂರೆನ್ಸೇ ಕೊಡೋದು. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇರುತ್ತೆ ಸರ್. ಓನರ್ ಪಾಯಿಂಟ್ ಆಫ್ ವ್ಯೂ ಆಲ್ಮೋಸ್ಟ್ ಎಲ್ಲ ಗಾಡಿನೂ ಫಸ್ಟ್ ಪಾರ್ಟಿನೇ ಕೊಡೋದು ಸರ್. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ನಾವು ಇವತ್ತಿನವರೆಗೆ ಯಾವ ಗಾಡಿಗೂ ಕೊಟ್ಟಿಲ್ಲ. ಅಲ್ಲ, ಇನ್ನೊಂದು ಓನರ್ ಪಾಯಿಂಟ್ ಆಫ್ ವ್ಯೂ ಅದನ್ನು ಫಸ್ಟ್ ಪಾರ್ಟಿನೇ ಬರೋದು. ಆಲ್ಮೋಸ್ಟ್ ಎಲ್ಲ ಫಸ್ಟ್ ಓನರ್ ಇದ್ದಾರೆ. ಓಕೆ ಸರ್. ಹಾಗಾದರೆ ಸೊ ಆಲ್ಮೋಸ್ಟ್ ಎಲ್ಲೋ ಬೋರ್ಡ್ ಎಲ್ಲ ತುಂಬ ಜನ ಫಸ್ಟ್ ಪ್ರಿಫರೆನ್ಸ್ ಕೊಡೋದೆ ಫಸ್ಟ್ ಓನರ್ಗೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಲು ಕೂಡ ನಿಮಗೆ ಫಸ್ಟ್ ಓನರ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸರ್ ಇದೊಂದು ಲಾಸ್ಟ್ ಗಾಡಿ ಡೀಟೇಲ್ಸ್ ಹೇಳ್ಬಿಡಿ ಸರ್. ಇದು ಬಂದು 2018 ಮಾಡಲು. 2018 ಮಾಡಲ್ ಸ್ವಿಫ್ಟ್ ಡಿಸೈರ್. ಟೂರ್ ಎಸ್. ಓಕೆ. ಟೂರ್ ಎಸ್ ಬಂದಿದ್ದು. ಬಂದು ಹೊಸ ಸೀಟ್ ಕವರ್ ಇದೆ ಗಾಡಿಗೆ. ಓಕೆ. ಇದು ಬಂದು ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಓಕೆ. ಗಾಡಿ ಬಂದು 58,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ. ಒಂಥರ ಅಟ್ರಾಕ್ಟಿವ್ ಸೀಟ್ ಕವರ್ ಕಲರ್ ಇದೆ ಆ್ಯಕ್ಚುಲಿ. ಹೌದು ಸರ್. ಆ್ಯಂಡ್ ಇದರಲ್ಲೂ ಕೂಡ ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ. ಪವರ್ ಸ್ಟೇರಿಂಗ್ ಅಂತೂ ಆಬ್ವಿಯಸ್ಲಿ ಬಂದೇ ಬರುತ್ತೆ. ನಿಮ್ಗೆ ಇಂಜಿನ್ ರೂಮ್ ಎಲ್ಲ ತೋರಿಸ್ತೀನಿ. ಇದನ್ನು ಕೂಡ ಇಂಜಿನ್ ರೂಮ್ ಚೆಕ್ ಮಾಡ್ಬಿಡೋಣ ಸರ್. ಇದು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರೆ? ಸರ್ 58,000 ಓಡಿದೆ. 58,000 ಕಿಲೋಮೀಟರ್ ಓಡಿದೆ. ಸೊ ಇಂಜಿನ್ ರೂಮ್ ಎಲ್ಲ ಗಾಡಿನೂ ಅನ್ಟಚ್ ಪೀಸೇನೆ. ಹೌದು. ಸೊ ನೋಡ್ಬೋದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ಗಳು. ಎಸ್. ಓಕೆ ಸರ್. ಹಾಗಾದ್ರೆ ಸರ್ ಇದಕ್ಕೆ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ಸರ್ ಇದಕ್ಕೆ 480 ಹೇಳ್ತಿದ್ದೀನಿ ಸರ್. 480 ಹೇಳ್ತಿದ್ದೀರಾ? ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ನೆಗೋಷಿಯಬಲ್ ಇರುತ್ತೆ ಸರ್. ಓಕೆ ಸರ್. ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿಯೊಂದು ಗಾಡಿ ಡೀಟೇಲ್ಸು ಇನ್ ಡೀಟೇಲ್ ಆಗಿ ಕೊಟ್ಟಿದ್ದೀರಾ. ಓಕೆ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಬಂದವರಿಗೆಲ್ಲ ಆದಷ್ಟು ಕಮ್ಮಿ ಪ್ರೈಸ್ ಮಾಡ್ಕೊಡ್ತೀರಾ ಸರ್. ನಿಮ್ಮ ಕಡೆಯಿಂದ ಬಂದರೆ ಖಂಡಿತ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಸರ್. ಓಕೆ ಸರ್. ಹಾಗಾದರೆ ನಾವು ವಿಡಿಯೋ ಮಾಡೋವಂಥ ಸಂದರ್ಭದಲ್ಲಿ ಓನರ್ ರಾಜು ಸರ್ ನಮ್ಗೆ ಸಿಕ್ಕಿರಲಿಲ್ಲ. ಸೊ ಇವಾಗ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮ್ಮ ವೀಕ್ಷಕರಿಗೆ ಏನು ಹೇಳ್ತಾರೆ ಒಂದ್ಸಲಿ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ಹೇಳಿ ಸರ್. ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಯಾವ ಥರ ಇತ್ತು ಸರ್? ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಎಸ್ ಸರ್. ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಬನ್ನಿ, ವೆಹಿಕಲ್ ನೋಡಲಿ, ವೆಹಿಕಲ್ ನೋಡಿ ಚೆಕ್ ಮಾಡ್ಕೊಳ್ಳಿ. ಓಕೆ. ಅವ್ರ ಮೆಕ್ಯಾನಿಕ್ ಹತ್ರ ಕಳಿಸ್ತೀವಿ, ಅಲ್ಲೂ ಚೆಕ್ ಮಾಡಲಿ. ಓಕೆ. ಸ್ಯಾಟಿಸ್ಫೈ ಆದರೆ ವ್ಯಾಪಾರ ಮಾಡಲಿ. ನೆಗೋಷಿಯಬಲ್ ಇದೆ ಸರ್, ಪ್ರೈಸ್ ಎಲ್ಲ ನೆಗೋಷಿಯಬಲ್ ಇದೆ. ಹೋದ್ಸಲಿ ಬಂದಿದ್ದು ನೆಗೋಷಿಯಬಲ್ ಮಾಡಿ ಕೊಟ್ಟಿದ್ದೀವಿ. ಬರಲಿ, ಬಂದು ಚೆಕ್ ಮಾಡಿ. ವೆಹಿಕಲ್ ಇಷ್ಟ ಆದರೆ, ಲೈಕ್ ಆದರೆ ನೆಗೋಷಿಯಬಲ್ ಮಾಡಿಕೊಡೋಣ. ನೆಗೋಷಿಯಬಲ್ ಇದೆ, ಬಂದು ವೆಹಿಕಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್.